ನಮಸ್ಕಾರ ರೀ ಫ್ರೆಂಡ್ಸ್, ಎಲ್ಲರೂ ಹೆಂಗೆ ಅದೀರಿ? ಎಲ್ಲರೂ ಚಲೋ ಇದ್ದೀರಿ ಅಂತ ಅನ್ಕೋತೀನಿ. ನಾನು ನಿಮಗೆ ಇವತ್ತೊಂದು ರೆಸಿಪಿ ಹೇಳ್ಕೊಡಕ್ಕೆ ಬಂದೀನಿ ರೀ. ಅದು ಏನಂತಂದ್ರೆ ಕಡ್ಲೆಬೇಳೆ ಚಟ್ನಿ ರೀ. ಇದು ಚಟ್ನಿ ನೋಡಿರಿ, ನಮ್ಮ ಉತ್ತರ ಕರ್ನಾಟಕ ಸೈಡ್ ಮಂದಿಗೆ ಇದೊಂದು ಚಟ್ನಿ ಇದ್ರೆ ಸಾಕು ರೀ. ಬೇರೆ ಪಲ್ಯ ಏನೂ ಬೇಕಾಗಿಲ್ಲ ರೀ. ಬಿಸಿ ಬಿಸಿ ರೊಟ್ಟಿ ಅದ್ರ ಮ್ಯಾಗ ಒಂದು ಚಟ್ಟ ಹಾಕೊಂಡು ಕಿಶಿ ಮ್ಯಾಗ ಒಂದು ಎಣ್ಣೆ ಹಾಕೊಂಡು ತಿಂದ್ರೆ ಅದು ಮಜಾನೇ ಬೇರೆ ರೀ. ನಡ್ರಿ ಹಂಗಾರೆ ಹೆಂಗೆ ಮಾಡೋದು ಹೇಳ್ಕೊಡ್ತೀನಿ. ಅದಕ್ಕಿಂತ ಮೊದಲು ನೀವು ಫಸ್ಟ್ ಟೈಮ್ ನನ್ನ ಚಾನಲ್ ವಿಸಿಟ್ ಮಾಡಿದ್ರೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿರಿ, ಪ್ಲೀಸ್ ಸಪೋರ್ಟ್ ಮಾಡಿರಿ. ನಡ್ರಿ ಹಂಗಾರ ನೆಕ್ಸ್ಟ್ ಹೆಂಗೆ ಮಾಡೋದು ಅಂತ ಸ್ಟೆಪ್ ಬೈ ಸ್ಟೆಪ್ ಹೇಳ್ತೀನಿ ನಿಮಗೆ. ಮೊದಲಿಗೆ ಒಂದು ಬಟ್ಲದಾಗ ಒಂದು ಮುಟ್ಗಿ ಅಟ್ಟ ಕಡ್ಲೆಬೇಳೆ ತೊಗೊಂಡು ಕಿಶಿಂದ ಒಂದು ತಾಸು ನೆನೆ ಹಾಕಿರಿ. ನೋಡಿರಿ ನಿಮ್ಗೆ ಎಷ್ಟು ಕ್ವಾಂಟಿಟಿ ಬೇಕು ಎಷ್ಟು ಮಾಡೋದಿಲ್ಲ ಅಷ್ಟು ಹಾಕೋರಿ. ಮತ್ತು ಹಂಗೆ ಇನ್ನೊಂದು ಬಟ್ಲದಾಗ ಒಂದು 7-8 ಮೆಣ್ಸಿಕಾಯಿ ತೊಗೋರಿ. ನಾ ಇದ್ರಾಗ ಇವು ಲವಂಗ ಮೆಣ್ಸಿಕಾಯಿ ಅದಾವ್ರಿ, ಖಾರದವು, ಅದಕ್ಕೆ ನಾ ಕಮ್ಮಿ ತೊಗೊಂಡಿರಿ. ಎಲ್ಲರಿ ಬಾಡಿಗೆ ಮೆಣ್ಸಿಕಾಯಿ ಆಗಿದ್ರೆ ಭಾಳ ತೊಗೋರಿ. ಅದಕ್ಕೂ ನೀರಾಗ ಹಾಕಿ ನೆನೆಸಿಟ್ಕೋರಿ. ಆಮ್ಯಾಗ ಇದೆಲ್ಲ ನೆನೆದ್ಮೇಲೆ ಕಲ್ಬುತ್ತಿ ಕಲ್ಲಾಗ ನೆನೆಸಿದ್ದ ಮೆಣ್ಸಿಕಾಯಿ ತೊಗೋರಿ. ಹಂಗೆ ನೆನೆಸಿದ್ದ ಕಡ್ಲೆಬೇಳೆ ಹಾಕೋರಿ. ಮತ್ತು ಒಂದು ಉಳ್ಳಾಗಡ್ಡಿ ತೊಗೋರಿ. ಹಂಗೆ ಭಾಳ ಬೆಳ್ಳುಳ್ಳಿ ತೊಗೋರಿ. ಬೆಳ್ಳುಳ್ಳಿ ಭಾಳ ಇದ್ರೆ ಒಂಥರ ಚಟ್ನಿಗೆ ಟೇಸ್ಟ್ ಬರ್ತದೆ ರೀ. ಆಮ್ಯಾಗ ಕೊತ್ತಂಬರಿ ಹಿಟ್ಟು ಹಾಕೊಂಡು ಹಂಗೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋರಿ. ಇದೆಲ್ಲ ಆದಮೇಲೆ ಒಂದು ಕಲ್ಬಿತ್ತು ಕಲ್ಲು ತೊಗೊಂಡ್ಸಿಂದ ಸಣ್ಣಗೆ ಜಜ್ಜಾಕೆ ಚಲೋ ಮಾಡಿರಿ. ಜಜ್ಜು ಟೈಮ್ದಾಗ ಸ್ವಲ್ಪ ಆ ಕಡೆ ಈ ಕಡೆ ಬೀಳ್ತಾವೆ, ಏನು ಮಾಡೋಕ್ಕಾಗಂಗಿಲ್ಲ ರೀ. ಬೇಕಂದ್ರೆ ಟೇಸ್ಟಿಯಾಗಿ ತಿನ್ಬೇಕಂದ್ರೆ ಮಾಡಬೇಕು ರೀ. ಮಿಕ್ಸರ್ನಾಗ ತಿರ್ಸ್ಕೊಂಡು ತಿಂತೀವಿ ಅಂದ್ರೆ ತಿರ್ಸ್ಕೊಂಡು ತಿನ್ಬೋದು ರೀ. ಬಟ್ ಮಿಕ್ಸರ್ನಾಗ ತಿರ್ಸಿ ತಿಂದಂಗೆ ಕಲ್ಬುತ್ತಿಗೆಲ್ಲ ಜಜ್ದಂಗೆ ಟೇಸ್ಟ್ ಭಾಳ ಡಿಫ್ರೆನ್ಸ್ ಇರ್ತದೆ ರೀ. ಬೇಕಂದ್ರೆ ನೀವು ಒಂದು ಸಲ ಟ್ರೈ ಮಾಡಿ ನೋಡಿರಿ, ಯಾವ ಟೇಸ್ಟ್ ಚೆನ್ನಾಗಿರ್ತದೆ ಅಂತ ಹೇಳಿ ನನಗೆ ಕಮೆಂಟ್ ಹಾಕಿರಿ. ಮತ್ತು ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿರಿ. ನೋಡಿರಿ ನಿಮ್ಗೆ ಈ ಚಟ್ನಿ ಕ್ಲೋಸಪ್ ತೋರಿಸ್ತೀನಿ ಹೆಂಗೆ ಬಂದದಂತ ಹೇಸಿಂದ. ನೋಡಿರಿ ಎಷ್ಟು ಭಾರಿ ಬಂದದಂತ ಹೇಸಿಂದ. ನೀವು ಒಂದು ಸಲ ನಿಮ್ಮ ಮನೆಯವ್ರಿಗೆ ಮಾಡಿಕೊಡ್ರಿ, ಅವ್ರು ಹೊಳ್ಳಿ ಬಿಡ್ತಾರೆ ನಿಮಗೆ ಈ ಚಟ್ನಿ ಮಾಡಂತ ಹೇಸಿಂದ. ಹಂಗೆ ಬಿಸಿ ಬಿಸಿ ರೊಟ್ಟಿ ಒಳಗೆ ಈ ಚಟ್ನಿ ಹಾಕ್ಕೊಂಡು ಮ್ಯಾಗ ಒಂದಿಟ್ಟ ಎಣ್ಣೆ ಹಾಕೊಂಡು ಕಿಶಿಂದ ಕಲಿಸ್ಕೊಂಡು ತಿಂದ್ರೆ ಅದು ಮಜಾನೇ ಬೇರೆ ರೀ. ತಿಂದಮೇಲೆ ಗೊತ್ತಾಗ್ತದೆ ರೀ. ತಿಂದು ಕಿಶಿಂದ ಹೇಳ್ರಿ ನನಗೆ ಹೆಂಗಾಗಿತ್ತು ಅಂತೇಳಿ. ಹಂಗೆ ಲೈಕ್ ಮಾಡಿ ಹೋಗ್ರಿ. ಹಂಗೆ ನನ್ನ ವಿಡಿಯೋ ಚಲೋ ಅನಿಸಿದ್ರೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿರಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ.